ನಮಸ್ಕಾರ, ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ. ಈಗಾಗಲೇ ನಾವು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮಾತಾಡ್ತಿರೋದು. ಈಗಾಗಲೇ ನಾವು ಉತ್ತರ ಕನ್ನಡ ಜಿಲ್ಲೆಯ ಒಂದು ಮಿರ್ಜಾನ ಕೋಟೆಯ ಭಾಗದಲ್ಲಿ ಒಳಭಾಗದಲ್ಲಿ ಇದ್ದೀವಿ. ತಾವು ನೋಡ್ಬೋದು ಇದನ್ನು. ಇದೊಂದು ಒಂದು ಪ್ರಸಿದ್ಧವಾದ ಪ್ರವಾಸಿ ತಾಣ ಆಗಿದೆ. ಮತ್ತೇನೆಂದರೆ ಇಲ್ಲಿ ಏನಾಗ್ತದೆ ನೋಡುವಂಥದ್ದು ಒಂದು ಇದು ಏನಿದೆ. ಮತ್ತು ನಮ್ಮ ಸಹ್ಯಾದ್ರಿಯ ಒಂದು ತಪ್ಪಲಿನಲ್ಲಿ ಈ ಒಂದು ಕೋಟೆ ಸುಂದರ ರೀತಿಯಲ್ಲಿ ನಿರ್ಮಾಣವಾದಂತಹ ಏನು ಚೆನ್ನಭೈರವ ದೇವಿ ಎನ್ನುವಳು ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿದರು. ಅದಕ್ಕೆ ಕಾಳು ಮೆಣಸಿನ ರಾಣಿ ಅಂತೂ ಕೂಡ ಬಿರುದನ್ನ ಆ ಸಮಯದಲ್ಲಿ ಕೊಟ್ಟಿದ್ರು. ಮತ್ತು ವಿಶೇಷ ಏನಂದರೆ ಇದು ಈ ಒಂದು ಕಲ್ಲಿನಲ್ಲಿ ಕಲ್ಲಲ್ಲಿ ಕಟ್ಟಿರ್ತಾರಲ್ಲ ಈ ಒಂದು ಕೋಟೆಯನ್ನು, ಅದು ಮೊದಲಿನ ಕಾಲದಲ್ಲಿ ಬೆಲ್ಲ ಮತ್ತು ಸುಣ್ಣ ಮತ್ತು ಮಣ್ಣನ್ನು ಮಿಶ್ರಣ ಮಾಡಿ ಕಟ್ಟಿರ್ತಾರೆ. ಅದಕ್ಕೆ ಅದು ಅಷ್ಟೊಂದು ಈಜಿಯಾಗಿ ಅಷ್ಟೊಂದು ಸುಲಭವಾಗಿ ಅಲಗಾಡೋದಿಲ್ಲ ಅದು. ಈ ಕೋಟೆ ಎಲ್ಲ ಕೋಟೆಗಳು ಅದೇ. ಆದರೆ ಈಗಿನ ಸಿಸ್ಟಮ್ನಲ್ಲಿ ಈಗಿನ ಕಾಲದಲ್ಲಿ ಏನಾಗ್ತದೆ ಆ ಥರ ನಿರ್ಮಾಣಗಳು ನಡೀತಾ ಇಲ್ಲ. ಯಾಕಂದರೆ ಹಳೆಯದೊಂದು ಕಟ್ಟಡಗಳು ಆಗಿರ್ಬೋದು, ಮತ್ತು ಮನೆಗಳಾಗಿರ್ಬೋದು, ಕೋಟೆಗಳಾಗಿರ್ಬೋದು, ಅಲ್ಲಿಯ ಒಂದು ನಿರ್ಮಾಣದ ಒಂದು ಏನು ನಿರ್ಮಾಣ ಮಾಡೋರು ಇದ್ರ ಬಗ್ಗೆ ವಿಶಿಷ್ಟತೆಯನ್ನು ವಹಿಸ್ತಿದ್ರು. ಈಗಾಗಲೇ ಸಿಮೆಂಟ್, ಈಗಿನ ವೈಜ್ಞಾನಿಕ ಕಾಲದಲ್ಲಿ ಸಿಮೆಂಟನ್ನು ಏನು ಬಳಸ್ತಾರೆ ಅದು ಅಷ್ಟೊಂದು ಗಟ್ಟಿಮುಟ್ಟಾಗಿ ಬರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ತಾವು ಇದನ್ನು ಇದು ಮಾಡ್ಬೋದು. ಮತ್ತೇನಂದರೆ ಇದ್ರ ಪಕ್ಕದಲ್ಲಿ ಏನು ನಮಗೆ ಒಂದು ಅರಬ್ಬಿ ಸಮುದ್ರ ಸಿಗ್ತದೆ. ಅದು ಅರಬ್ಬಿ ಸಮುದ್ರ ಈಗಾಗಲೇ ಬಾವಿಯ ಮುಖಾಂತರ ಅಂಡರ್ಗ್ರೌಂಡ್ ಪಾಸ್ನಲ್ಲಿ ಅರಬ್ಬಿ ಸಮುದ್ರ ಕೂಡ ಸಿಗ್ತದಂತ ಉಲ್ಲೇಖದಲ್ಲಿ ಇದೆ. ಆಯಿತಾ. ಮತ್ತೇನಂದರೆ ಮೊದಲಿನ ಕಾಲದಲ್ಲಿ ಕೋಟೆಯನ್ನು ಯಾಕೆ ಕಟ್ತಾ ಇದ್ರು ಕೇಳಿದ್ರೆ ಅವರಿಗೆ ಬಂದು ಭದ್ರತೆಗೋಸ್ಕರ ಕಟ್ತಾ ಇದ್ರು. ಮತ್ತೇನಂದರೆ ಚೆನ್ನಭೈರವ ದೇವಿಯ ಒಂದು ಕಾಲಾವಧಿಯಲ್ಲಿ ಅವರು ಮೆಣಸಿನ ಕಾಳನ್ನು ರಫ್ತನ್ನು ಮಾಡ್ತಾ ಇದ್ರಂತೆ, ಮತ್ತು ಆಮದನ್ನು ಬೇರೆ ಒಂದು ಇದನ್ನು ತಗೊಳ್ತಾ ಇದ್ರಂತೆ ರಫ್ತು ಮಾಡಿಬಿಟ್ಟು. ನಂತರ ಮತ್ತೆ ಮುಂದಿನ ಏನು ಮೇರಿ ಜಾನ್ ಅಂದವಳು ಒಂದು ಮುಸ್ಲಿಂ ಏನು ಅವ್ರದ್ದು ಆಡಳಿತ ಕಾಲದಲ್ಲಿ ಅದಕ್ಕೆ ಒಂದು ಶಿಥಿಲಾವಸ್ಥೆಯಲ್ಲಿ ಇದ್ದಂಥ ಸಮಯದಲ್ಲಿ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿ ಅದಕ್ಕೆ ಮೇರಿ ಜಾನ್ ಅನ್ನುವಂಥದ್ದು ಒಂದು ಹೆಸರನ್ನು ಕೂಡ ನಾಮಕರಣವನ್ನು ಮಾಡ್ತಾರೆ ಅವರ ಒಂದು ಗಂಡನಾದವನು. ಮತ್ತೇನಾಗ್ತದೆ ಕೇಳಿದ್ರೆ ಇಲ್ಲಿ ಏನು ಒಂದು ಬಾವಿ ಕೂಡ ಇರ್ತದೆ. ಮತ್ತೇನಂದರೆ ಕೆಲವೊಂದು ಬಾವಿ ಒಳಗೆ ಹೋಗೋಕ್ಕೆ ನಿರ್ಬಂಧ ಕೂಡ ಇರ್ತದೆ. ನಿರ್ಬಂಧವನ್ನು ಕೂಡ ಏರಲಾಗಿದೆ. ಮತ್ತೇನಂದರೆ ಇದು ಹಲವು ಚಲನಚಿತ್ರಗಳಲ್ಲಿ ಕೂಡ ಈ ಒಂದು ಕೋಟೆಯ ಬಗ್ಗೆ ಒಂದು ಕಾಣಿಸಿದ್ದಾರೆ. ಯಾವ ರೀತಿ ಅಂತ ನಾವು ಮಾತಾಡೋ ಮಲ್ಲಿಗೆಯಲ್ಲಿ ಪಿಕ್ಚರ್ ಇದರಲ್ಲೂ ಕೂಡ ಸಿನಿಮಾದಲ್ಲೂ ಕೂಡ ನೋಡಿರ್ಬೋದು. ಆ ಒಂದು ನಿಟ್ಟಿನಲ್ಲಿ ಇದು ಒಂದು ಅಂಡರ್ಗ್ರೌಂಡ್ ಏನಿದೆ ಒಳ ಮಾರ್ಗ, ಅದು ಯಾರಿಗೂ ಗೊತ್ತಿಲ್ಲ ಎಲ್ಲಿ ಹೋಗಿ ಮುಟ್ತದೆ ಅನ್ನುವಂಥದ್ದು, ಅದು ಕೂಡ ನಿಗೂಢವಾಗಿದೆ. ಆ ತಾವನ್ನು ನೋಡ್ಬೋದು ಈ ಒಂದು ಮಾರ್ಗವನ್ನು. ಏನು ಎಷ್ಟು ಬಾವಿಗಳು ಕೂಡ ಇದ್ದಾವೆ ಅಂತ ಇಲ್ಲಿ ಒಂದು ಉಲ್ಲೇಖದಲ್ಲಿ ಕೂಡ ಇದೆ. ಮತ್ತೇನಂದರೆ ಏನು ಮೊದಲಿನ ಕಾಲದಲ್ಲಿ ಏನು ಬಾವಿಗಳು ಕೂಡ ನಿರ್ಮಾಣ ಮಾಡಿದರು. ಮತ್ತು ಕೋಟೆ ಅಂದಮೇಲೆ ಅದಕ್ಕೆ ವಿಶೇಷವಾಗಿ ಒಳಗಿನಿಂದ ಒಂದು ಒಳಗಿನಿಂದ ಒಂದು ಪಾಸಾಗೋಗುವಂಥದ್ದೇ ಮುಖ್ಯವಾಗಿರ್ತದೆ. ತಾವು ನೋಡ್ಬೋದು. ಮತ್ತೇನೆಂದರೆ ಈ ಒಂದು ಹಾಲನ್ನು ಏನು ನಾವು ಸಭೆ ನಡೆಸುವಂಥ ಹಾಲ್ ಅಂತೂ ಕೂಡ ಕೆಲವೊಂದು ಉಲ್ಲೇಖದಲ್ಲಿದೆ. ಆದರೂ ನಾವು ಕೂಡ ಹೇಳಿದಂತೆ ನಮ್ಮ ಪೂರ್ವಜರು ಏನು ಹೇಳಿದರು ಅದನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ತಾವು ಇದನ್ನು ನೋಡ್ಬೋದು. ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿ 12 ಕಿಲೋಮೀಟರ್ ದೂರವಾಗಿರ್ತದೆ. ಯಾಕಂದರೆ ನ್ಯಾಷನಲ್ ಹೈವೇ 66ರ ಅಡಿ ಇದರಲ್ಲಿ ಮಿರ್ಜಾನ್ ಪಟ್ಟಣಕ್ಕೆ ಬಂದುಬಿಟ್ಟು ಅದೊಂದು ಅಡ್ಡ ರಸ್ತೆ ಇರ್ತದೆ. ಆ ಅಡ್ಡ ರಸ್ತೆಯಲ್ಲಿ ಬಂದರೆ ಈ ಒಂದು ಸುಂದರವಾದ ಭವ್ಯವಾದಂಥ ಒಂದು ನಮ್ಮ ಕೋಟೆಯನ್ನು ನೋಡೋದಕ್ಕೆ ಸಿಗ್ತದೆ. ತಾವೆಲ್ಲರೂ ಕೂಡ ಒಂದು ಭಕ್ತಾದಿಗಳಾಗಿರ್ಬೋದು, ನಮ್ಮ ಹಿಂದೂಗಳ ಒಂದು ದೇವರ ಒಂದು ಇದು ಕೂಡ ಇದೆ, ಮೂರ್ತಿ ಕೂಡ ಇದೆ. ಮತ್ತು ಹಿಂದೂ ದೇವಸ್ಥಾನ ದೇವರು ಕೂಡ ಇದ್ದಾರೆ. ಮತ್ತೇನೆಂದರೆ ಇಲ್ಲೇನಾಗ್ತದೆ ಪ್ರತಿಯೊಬ್ಬರು ಭಕ್ತಾದಿಗಳಾಗಿರ್ಬೋದು, ಮತ್ತು ಒಂದು ಏನು ಟೂರಿಸ್ಟ್ ಜನ ಆಗಿರ್ಬೋದು, ಏನು ಅವರು ಕೂಡ ಬಂದು ಈ ಒಂದು ಸುಂದರವಾದ ಒಂದು ಪ್ರದೇಶವನ್ನು ಎಲ್ಲರೂ ನೋಡುವಂಥ ಪ್ರದೇಶ ಇದಾಗಿದೆ. ಇದು ಕೋಟೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ತಾವನ್ನು ನೋಡ್ಬೋದು ಇದನ್ನು. ಈಗಾಗಲೇ ತಾವು ಇದು ಕಾಂಚಿಕಂಬ ಇದು ಒಂದು ದೇವಸ್ಥಾನವನ್ನು ತಾವು ವೀಕ್ಷಣೆ ಮಾಡ್ಬೋದು. ಇಲ್ಲಿ ಹಿಂದೂಗಳ ಒಂದು ದೇವರು ಕೂಡ ವಾಸವಾಗಿದ್ದಾರೆ ಮೊದಲಿಂದ ಕಾಲದಿಂದ. ತಾವು ನೋಡ್ಬೋದು ಇದನ್ನು. ಮತ್ತು ಇದು ಕಂಚಿ ದೇಶದಿಂದ ಏನು ನಮ್ಮ ತಮಿಳುನಾಡು ಏನಿದೆ, ಕಂಚಿ ದೇಶದಿಂದ ಈಗ ಅಗಸ್ತ್ಯ ಮುನಿಗಳು ಏನು ಇದು ತಂದು ಇದಕ್ಕೆ ಒಂದು ಶಕ್ತಿ ಕೊಡುವಂತಹ ಕಾರ್ಯವನ್ನು ಕೂಡ ಮಾಡಿ
ನಮಗೆ ಒಂದು ಕುಮಟಾ ತಾಲೂಕಿನಲ್ಲಿ ಒಂದು ನಮ್ಮ ಶಕ್ತಿ ದೇವರಾಗಿ ಕೂಡ ಇದು ಕಾಂತಿಕಮ್ಮ ಎಂಬ ಒಂದು ದೇವಿ ಕೂಡ ಇಲ್ಲಿ ಮಿರ್ಜಾನ್ ಕೋಟೆಯ ಒಳಗೆ ವಾಸವಾಗಿದ್ದಾಳೆ. ಮತ್ತು ಹೆಚ್ಚಿನದಾಗಿ ನಮ್ಮ ಹಿಂದೂಗಳು ಈ ದೇವರನ್ನು ನಡೆಸ್ಕೊಳ್ಬೇಕು. ಯಾಕಂದರೆ ಎಲೆಮರೆಯ ಒಂದು ಇದು ಪ್ಲೇಸ್ ಆಗಿರೋದ್ರಿಂದ, ಸ್ಥಳ ಆಗಿರೋದ್ರಿಂದ ಅದಕ್ಕಾಗಿ ಹೆಚ್ಚಿನದಾಗಿ ಜನರು ಇಲ್ಲಿ ನಮ್ಮ ಧರ್ಮದವರು, ಹಿಂದೂ ಧರ್ಮದವರು ಆಗಿರ್ಬೋದು ಮತ್ತು ಮುಸ್ಲಿಂ ಧರ್ಮದವರು, ಇದು ಭೇದ ಭಾವ ಇಲ್ಲ. ಯಾಕಂದರೆ ಎರಡು ಜಾತ್ಯತೀತವಾಗಿ ಸೆಕ್ಯುಲರ್ ಆಗಿ ಈ ಒಂದು ಕೋಟೆ ಇದೆ. ಆ ಒಂದು ನಿಟ್ಟಿನಲ್ಲಿ ಸೆಕ್ಯುಲರ್ ಕೋಟೆಯಲ್ಲಿ ಎಲ್ಲ ಧರ್ಮದವರು, ಎಲ್ಲ ಇದು ಜಾತಿ ಭೇದ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗ ಮೇರಿ ಜಾನ್ ಅಂದರೆ ಏನು, ನಮ್ಮ ಚೆನ್ನಭೈರವ ದೇವಿಯವರು ಮೊದಲು ಆಳ್ವಿಕೆ ಮಾಡಾದ ನಂತರ ಕಡೆಗೆ ಅವ್ರು ನೋಡ್ರೆ ಮೇರಿ ಜಾನ್ ಅನ್ನೋ ಅದು ರಾಣಿಯ ಒಂದು ರಾಣಿಯವರು ಕೂಡ ಒಂದು ಇದನ್ನು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿದ್ರಂತ ಉಲ್ಲೇಖದಲ್ಲಿ ಇದೆ. ಅದು ಕೂಡ ನೋಡುವಂಥ ಮತ್ತು ಏನು ಸರ್ಕಾರ ಇದ್ರ ಬಗ್ಗೆ ಗಂಭೀರವಾದ ಚಿಂತನೆ ಮಾಡಿ ಅದಕ್ಕೆ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಯಾಕಂದರೆ ತಾವು ನೋಡ್ಬೋದು, ಇದರ ಅಭಿವೃದ್ಧಿಯಲ್ಲಿ ಪ್ರತಿಯೊಂದು ನಾವು ಹಳೆ ಕಾಲದಿಂದ ನೋಡ್ತಿದ್ದೀವಿ, ಯಾವುದೇ ರೀತಿಯ ಡೆವಲಪ್ಮೆಂಟ್ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಅದು ತಾವು ನೋಡ್ಬೋದು. ಇದನ್ನು ತಾವಿದನ್ನು ನೋಡ್ಬೋದು. ಈಗಾಗಲೇ ನಾವು ಏನು ಒಂದು ದೊಡ್ಡ ದೊಡ್ಡ ಮರ ಗಿಡಗಳು ಆಗಿರ್ಬೋದು, ಇದು ಒಂದು ತಂಪಾದ ಒಂದು ಸುಂದರ ತೊಪ್ಪಲಿನಲ್ಲಿ ಈ ಒಂದು ಮಿರ್ಜಾನ್ ಕೋಟೆ ಏನಿದೆ. ಮತ್ತೇನಂದ್ರೆ ಇದು ಸರ್ಕಾರ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಕೂಡ ಮಾಡಬೇಕು. ಯಾಕಂದ್ರೆ ನೋಡ್ಬೋದು ತಾವು ಆಜುಬಾಜು ಇದನ್ನು. ಮತ್ತೇನಂದರೆ ಎಲ್ಲ ಜಾತಿಯವರಾಗಿರ್ಬೋದು, ಎಲ್ಲ ಧರ್ಮದವರಾಗಿರ್ಬೋದು ಈ ಒಂದು ಕೋಟೆಯ ಒಂದನ್ನು ಸೊಬಗನ್ನು ಸವಿಯುವಂಥ ಕಾರ್ಯವನ್ನು ಮಾಡ್ತಾರೆ. ಪ್ರತಿಯೊಂದಿನ ತಾವು ಬಾವಿನೂ ಕೂಡ ನೋಡ್ಬೋದು. ಇಲ್ಲಿ ನೋಡಿ ಹಂತದಲ್ಲಿ ಕೆಲವೊಂದು ಬಾವಿಗಳು ಕೂಡ ಇದ್ದಾವೆ, ತಾವು ನೋಡ್ಬೋದು. ಇದೆಲ್ಲ ಅಂಡರ್ಗ್ರೌಂಡ್ ಬಾವಿಗಳಾಗಿದ್ವು ಮೊದಲೇ ನೋಡ್ಬೋದು. ಇದನ್ನು ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಕೂಡ ಸರ್ಕಾರ ಮಾಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಮತ್ತೇನಂದರೆ ಈ ಒಂದು ಕೋಟೆ ಹಳೆಯ ಕಾಲದಾಗಿರೋದ್ರಿಂದ ಮತ್ತು ಹಲವು ಒಂದು ಚಲನಚಿತ್ರಗಳಲ್ಲಾಗಿರ್ಬೋದು ಇದಕ್ಕೊಂದು ಚಿತ್ರೀಕರಣ ಕೂಡ ನಡೆದಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದೆ. ಈಗಾಗಲೇ ಈ ಮಾರ್ಗವಾಗಿ ನಾವು ಹೆಗಡೆ ಗ್ರಾಮಕ್ಕಾಗಿರ್ಬೋದು ಈ ಕಡೆ ಹೋಗ್ಬೋದು. ತಾವು ಇದನ್ನು ನೋಡ್ಬೋದು. ಹೆಗಡೆ ಆಗಿರ್ಬೋದು, ಈ ಕಡೆ ನಮ್ಮ ಮಿರ್ಜಾನ್ ದಾಟಿದ ನಂತರ ಏನು ಬರ್ಗಿ ಎಲ್ಲ ಬರ್ತದೆ, ಆ ಕಡೆ ನೋಡ್ರೆ ಹೆಗಡೆ ಬರ್ತದೆ. ತಾವು ನೋಡ್ಬೋದು ಅದನ್ನು ಎಲ್ಲರೂ ಕೂಡ ಗಮನಿಸ್ಬೋದು. ಇದಾದರೆ ಇಲ್ಲಿ ಏನಾಯಿತು ಅಂದರೆ ಹೊಳೆಯಲ್ಲಿ ಮೊಸಳೆಗಳು ಇದ್ದವು ಅಂತ ಒಂದು ಉಲ್ಲೇಖದಲ್ಲಿದೆ. ಏನಂದರೆ ಈ ಒಂದು ಕೋಟೆ ಏನಾಗಿರ್ತದೆ, ಏನು ಒಂದು ಯುದ್ಧದ ಸಮಯದಲ್ಲಿ ಮತ್ತೇನಂದರೆ ಒಂದು ಆಪತ್ತು ಬಂದಾಗ ಕೋಟೆಯ ಮುಖಾಂತರ ಒಳಗಿನಿಂದ ಅಂಡರ್ ಪಾಸ್ ಏನು ಮಾಡ್ತಾರೆ, ಅದರಿಂದ ಪಾಸಾಗಿ ಸಮುದ್ರ ಮಾರ್ಗವಾಗಿ ಸೇರುವಂಥದ್ದು ಎಲ್ಲ ಕೋಟೆಗಳಿಗೂ ಕೂಡ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಈ ಕೋಟೆಯಲ್ಲೂ ಕೂಡ ಮಾಡಿರ್ತಾರೆ. ತಾವು ನೋಡ್ಬೋದು ಆ ಹೊಳೆ ಏನಿದೆ, ಹೊಳೆಯಲ್ಲಿ ಮೊಸಳೆಗಳು ಮೊದಲು ಬಿಟ್ಟಿಡ್ತಾ ಇದ್ರು ಅನ್ನುವಂಥ ಉಲ್ಲೇಖ ಕೂಡ ಇದೆ. ತಾವು ನೋಡ್ಬೋದು. ಇದೊಂದು ಕಂತಕ ಆಗಿರ್ಬೋದು. ಮತ್ತು ಆಜುಬಾಜು ತಾವು ನೋಡ್ಬೋದು ಇದನ್ನು. ಅಲ್ಲಿ ಒಂದು ತೆಂಗಿನ ಮರ, ಸುಂದರ ಒಂದು ತೊಪ್ಪಲಿನಲ್ಲಿ ತೆಂಗಿನ ಮರ ಕೂಡ ಇದೆ. ಮತ್ತು ಇಲ್ಲಿ ತಂಪಾದ ವಾತಾವರಣ, ಮನಕ್ಕೆ ಒಂದು ಮುದ ನೋಡುವಂಥ ವಾತಾವರಣ. ಮತ್ತು ಇಲ್ಲಿ ಆಜುಬಾಜು ಒಂದು ವಾತಾವರಣವನ್ನು ಸವಿದಕ್ಕೆ ಹಲವು ಒಂದು ಪ್ರವಾಸಿಗರು ಮತ್ತೇನಂದರೆ ಇದು ಏನು ನಮ್ಮ ಧರ್ಮದಾಗಿರ್ಬೋದು ಮತ್ತು ಮುಸ್ಲಿಂ ಧರ್ಮದವರಾಗಿರ್ಬೋದು ಎಲ್ಲರೂ ಬಂದು ಈ ಒಂದು ಪ್ರವಾಸಿ ತಾಣದ ಒಂದು ಆನಂದವನ್ನು ಸವಿತಾರೆ. ಇಲ್ಲಿ ತಾವು ನೋಡ್ಬೋದು ಇದನ್ನು. ಇಲ್ಲಿ ಏನು ಕುಮಟಾ ಹತ್ರದಲ್ಲಿ ಒಂದು 12 ಕಿಲೋಮೀಟರ್ ಏನೋ ಆಗ್ತದೆ ಇದು. ಆದರೂ ಕೂಡ ಇದು ಎಲೆಮರೆಯಾದಂಥ ಒಂದು ತಾಣವಾಗಿ ಉಳಿದಿದೆ. ಮತ್ತು ಇದು ಸರ್ಕಾರ ಇದು ಜೀರ್ಣೋದ್ಧಾರ ಕಾರ್ಯದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಏನು ಚಿಂತನೆಗಳು ಮಾಡ್ತಾ ಇಲ್ಲ. ಹಲವು ಸಾರಿ ನಾವು ಕೇಳ್ಕೊಂಡ್ರೂ ಕೂಡ ಯಾವುದೇ ರೀತಿಯಾದ ಅಭಿವೃದ್ಧಿಯ ಬಗ್ಗೆ ಚಿಂತನೆಗಳು ಮಾಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಮತ್ತೇನಂದರೆ ವಿಷಯ ಏನಂತ ಕೇಳಿದರೆ, ಈಗಾಗಲೇ ನಾವು ಈಗ ನಮ್ಮ ತಾಲೂಕಿನಲ್ಲಾಗಿರ್ಬೋದು, ಜಿಲ್ಲೆಯಲ್ಲಿ ಎಲ್ಲರಿಗೂ ಪರಿಚಯ ಇದೆ. ನಮ್ಮ ಪ್ರಾಮಾಣಿಕ ಏನು ಪ್ರಯತ್ನ ಏನು ಕೇಳಿದ್ರೆ, ದೇಶ ಆಗಿರ್ಬೋದು ವಿದೇಶದಲ್ಲಾಗಿರ್ಬೋದು ನಮ್ಮ ಈ ಕೋಟೆಯ ಒಂದು ವೈಶಿಷ್ಟ್ಯತೆಯನ್ನು ನಾವು ಸಾರೋದಕ್ಕೋಸ್ಕರ ಈ ಒಂದು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಒಂದು ವಿಡಿಯೋವನ್ನು ಏನು ಚಿತ್ರೀಕರಣವನ್ನು ಹರಿದುಬಿಡುವಂಥ ನಮ್ಮ ಪ್ರಾಮಾಣಿಕ ಪ್ರಯತ್ನವು ಕೂಡ ನಡೀತಾ ಇರ್ತದೆ. ಮತ್ತು ನಮ್ಮ ಈ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ತಮ್ಮ ಒಂದು ಆಶೀರ್ವಾದ ಮತ್ತೇನೆಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಮತ್ತು ಶೇರ್ ಮಾಡೋದಾಗಿರ್ಬೋದು, ಯೂಟ್ಯೂಬ್ನಲ್ಲಿ ಮತ್ತು ಫಾಲೋವರ್ಸ್ ಆಗಿರ್ಬೋದು, ಫೇಸ್ಬುಕ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಹೆಚ್ಚು ಜನ ವೀಕ್ಷಣೆಯನ್ನು ಮಾಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಮತ್ತು ಹಲವು ಒಂದು ಪ್ರವಾಸಿ ತಾಣಗಳು ಮತ್ತು ಪುಣ್ಯಕ್ಷೇತ್ರಗಳ ಬಗ್ಗೆ ನಾವು ಉಲ್ಲೇಖ ಮಾಡುವುದು ಉಂಟು. ಆ ಒಂದು ನಿಟ್ಟಿನಲ್ಲಿ ನಮಗೇನಾಗ್ತದೆ ಅಂದರೆ ವೈಯಕ್ತಿಕ ಸ್ವಾರ್ಥ ನಮ್ಮದಿರೋದಿಲ್ಲ. ನಮ್ಮ ಒಂದು ತಾಲೂಕು ಆಗಿರ್ಬೋದು, ನಮ್ಮ ಒಂದು ಜಿಲ್ಲೆ ಆಗಿರ್ಬೋದು, ನಮ್ಮದು ಒಂದು ರಾಜ್ಯ ಆಗಿರ್ಬೋದು, ನಮ್ಮ ರಾಷ್ಟ್ರ ಆಗಿರ್ಬೋದು, ಅದರ ಬಗ್ಗೆ ಒಂದು ಪ್ರಾಮಾಣಿಕವಾದಂಥ ಒಂದು ಅಧ್ಯಯನ ಮಾಡುವಂಥದ್ದು ನಮ್ಮದು ಪ್ರಾಮಾಣಿಕ ಪ್ರಯತ್ನವಾಗಿರ್ತದೆ. ಮತ್ತು ನಮ್ಮದು ಈ ಮಿರ್ಜಾನ್ ಕೋಟೆ ಏನಿದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ನಮ್ಮ ಕುಮಟಾ ತಾಲೂಕಿನಲ್ಲಿ ಇರೋದ್ರಿಂದ ನಾವು ಇದರ ಬಗ್ಗೆ ಇದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮದು ಹಲವು ಮುರುಡೇಶ್ವರ ಆಗಿರ್ಬೋದು, ಉತ್ತರ ಕನ್ನಡದಲ್ಲಿ ಏನು ಅತ್ಯಂತ ಪ್ರಸಿದ್ಧವಾದ ಪ್ರವಾಸಿ ತಾಣ ಆಗಿರ್ಬೋದು, ಮತ್ತು ನಮ್ಮ ಧರ್ಮದ ಒಂದು ಶಕ್ತಿ ದೇವರ ವಾಸಿಸುವಂಥ ಸ್ಥಾನಗಳಾಗಿರ್ಬೋದು, ಅದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನಾವು ಒಂದು ಚಿತ್ರೀಕರಣ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ತಮ್ಮ ಈ ಒಂದು ಬೆಂಬಲ ನಮಗೆ ಇದು ಮಾಡಿದರೆ ಮುಂದಿನ ದಿನ ನಾವು ಹೆಚ್ಚು ಒಂದು ಚಿತ್ರೀಕರಣವನ್ನು ನಾವು ಸಂಗ್ರಹಣೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ.